ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತೊಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ಇವತ್ತು ನೋಡಿ, ನಾನು ಬಸವಣ್ಣ ಅನ್ನೋ ದೇವ್ರಿಗೆ ಹೋಗಿದ್ದೆ. ಹಳೆಯದು ಅಂದರೆ ದೇವಸ್ಥಾನ ತುಂಬಾ ಹಳೆಯದು, ಚಿಕ್ಕ ದೇವಸ್ಥಾನ. ಸುಮ್ಮನೆ ಹಾಗೆ ಹೋಗ್ಬೇಕು ಅನಿಸುತ್ತು, ಹೋಗಿದ್ದೆ. ನೋಡಿ, ಇಲ್ಲಿ ಹಳೆಯ ದೇವಸ್ಥಾನ ನಮ್ಮೂರ ಕಡೆ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಮನೇಲಿ ಕೂತು ಬೇಜಾರಾಗಿತ್ತು, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬಾ ಚಿಕ್ಕ ದೇವಸ್ಥಾನ ಇದು ಕೂಡ. ನೋಡಿ, ಇಲ್ಲಿ ಬಸವಣ್ಣ ಇದೆ. ಬಸವಣ್ಣಗ ಪೂಜೆ ಮಾಡ್ತಾ ಇದ್ದಾರೆ. ದೇವ್ರ ಮೇಲೆ ತುಂಬ ನಂಬಿಕೆ ಇದ್ದವರು ಕಮೆಂಟ್ ಮಾಡಿ. ನಮಗೂ ನಂಬಿಕೆ ಇದೆ, ಇಲ್ಲ ಅಂತಲ್ಲ, ಬಟ್ಟು ತುಂಬ ಏನೂ ಇಲ್ಲ, ಅಷ್ಟೇ. ದೇವ್ರನ್ನ ನಂಬ್ತೀವಿ, ಪೂಜೆ ಮಾಡ್ತೀವಿ ಅಷ್ಟೇ. ನೋಡಿ, ತುಂಬ ಹಳೆಯ ದೇವರು. ಡೈಲಿ ಇದಕ್ಕೆ ಅಂತ ಪೂಜಾರಿ ಇರ್ತಾರೆ, ಅವ್ರು ಪೂಜೆ ಮಾಡೋದು. ಇದೊಂದು ಲಿಂಗ ಇದೆ ನೋಡಿ, ಶಿವನ ಲಿಂಗ. ಹಳೇದಾಗಿದೆ, ಆದರೂ ನೋಡಿ, ದೇವರು ಹಳೇದಾದರೂ ಕೂಡ ಪೂಜೆ ಮಾತ್ರ ದಿನ ಹೊಸದಾಗೇ ಇರುತ್ತೆ. ದೇವರು ಹಳೇದಾಗಿದೆ ಅಂತಂದು ಪೂಜೆ ಮಾತ್ರ ಬಿಡಲ್ಲಲ್ವ. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಒಂದು ನಮ್ಮ ಕಡೆ ಗುಂಡು ಅಂತಾರೆ. ಇದನ್ನು ಭಕ್ತಿನಿಂದ ಮನಸ್ಸಲ್ಲಿ ಬೇಡಿಕೊಂಡು ಎತ್ತಿದರೆ ಮನಸ್ಸಲ್ಲಿ ಇರೋದು ಈಡೇರುತ್ತೆ ಅಂತ. ಅಂದರೆ ಈಡೇರ್ತಿದ್ರೆ ಮಾತ್ರ ಅದು ಕಲ್ಲು ಮೇಲೆ ಎದ್ದೇಳುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಅರ್ಥ. ನಾನು ಎತ್ತಕ್ಕೆ ಹೋಗಲಿಲ್ಲ, ಬಟ್ ಅಷ್ಟೇ ನೋಡಿದೆ. ನೋಡಿ, ಬಸವಣ್ಣ ಕೂತ್ಕೊಂಡಿರೋ ಬಸವಣ್ಣ ಇದು. ಒಳಗಡೆ ಅಷ್ಟೊಂದು ಲೈಟ್ ಇಲ್ಲ, ಚಿಕ್ಕ ಲೈಟ್ ಹಾಕಿದ್ರು. ಇಲ್ಲಿ ನೋಡಿ, ಇದು ಪೂಜೆ ಮಾಡ್ತಾ ಇದ್ದಾರೆ ಬಸವಣ್ಣನಿಗೆ. ಬೆಳಿಗ್ಗೆ ಆಮೇಲೆ ಸಾಯಂಕಾಲ 2 ಟೈಮು ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ನಂದಿ, ಚಿಕ್ಕ ನಂದಿ ದೇವಸ್ಥಾನ. ದೇವಸ್ಥಾನಗಳು ದೊಡ್ಡದಾಗಿದ್ದರೂ ಅಷ್ಟೇ, ಚಿಕ್ಕದಾಗಿದ್ದರೂ ಅಷ್ಟೇ, ದೇವರು ಒಂದೇ ಅಲ್ವಾ. ಭಕ್ತಿ ಕೂಡ ದೊಡ್ಡದಾಗಿರಬೇಕು. ದೇವಸ್ಥಾನ ಎಷ್ಟೇ ದೊಡ್ಡದಾಗಿದ್ರೂ ಭಕ್ತಿ ಇಲ್ಲ ಅಂದರೆ ಹೋದ್ರೂ ವೇಸ್ಟು. ದೇವಸ್ಥಾನ ಚಿಕ್ಕದಾಗಿದ್ದರೂ ಮನಸ್ಸಲ್ಲಿ ದೊಡ್ಡ ಭಕ್ತಿ ಇಟ್ಕೊಂಡು ಹೋದರೆ ಖಂಡಿತ ದೇವರು ಮನಸ್ಸಲ್ಲಿ ಇರೋದನ್ನು ಈಡೇರಿಸ್ತಾನೆ ಅಂತ. ಅದು ನನ್ನ ಭಾವನೆ ಅಷ್ಟೇ. ನೋಡಿ, ಇದು ಹೊರಗಿನ ಸೈಡು ಶಿವ ಪಾರ್ವತಿ, ಕೆಳಗಡೆ ಲಕ್ಷ್ಮಿ. ಮತ್ತು ಇಲ್ಲಿ ನೋಡಿ, ಈ ಬತ್ತಿ ಹಚ್ಕೊತೀವಲ್ವ, ಅದನ್ನು ಇಟ್ಟಿದ್ರು. ಇಲ್ಲಿ ನನ್ನ ಮಗ ಈ ಬತ್ತಿ ಹಚ್ಚು ಅಂತ ಇದ್ದ, ಅದಕ್ಕೋಸ್ಕರ ಈ ಬತ್ತಿ ಹಚ್ತಾ ಇದ್ದೀನಿ. ನಾವು ಈ ಬತ್ತಿ ಅಂತೀವಿ, ಈ ಬುತ್ತಿ ನಮ್ಮ ಭಾಷೆಯಲ್ಲಿ ಈ ಬತ್ತಿ, ಈ ಬುತ್ತಿ ಎರಡು ಅಂತಾರೆ. ತುಂಬ ಹಳೆಯ ದೇವಸ್ಥಾನ ಇದ್ದರೂ ಕೂಡ ದೇವ್ರ ಭಕ್ತಿ ಮಾತ್ರ ದೊಡ್ಡದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.